ಮತ್ತು ಯಾಕೆ ಬಂದ್ ಕರೆ ಕೊಟ್ಟಿದ್ದೀರಿ? ಇವಾಗ ಅಲ್ಲಿಪುರ ಗ್ರಾಮದಲ್ಲಿ ಅಲ್ಲಿಪುರ ಗ್ರಾಮಸ್ಥರು ಎಲ್ಲ 3 ದಿನ ಶೋಕಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದು ಉದಾಹರಣೆ ಒಂದೇ ಏನಂದರೆ, ಇಡೀ ಪ್ರಪಂಚದಲ್ಲಿ ಒಂದೇ ದೇಶ, ಅದು ಇರಾನ್ ದೇಶ. ಆ ಇರಾನ್ ದೇಶದಲ್ಲಿ ಒಬ್ಬ ಮುಖ್ಯವಾದ ಸುಪ್ರೀಂ ಲೀಡರ್ ಆದ ಅವರ ನಾಯಕತ್ವವನ್ನು ಹೊಂದಿಕೊಂಡಿರುವ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಬಲಿದಾನವನ್ನು ಕೊಟ್ಟು ಆಮೇಲೆ ಇದು ಮಾನವತೆಯನ್ನು ಉಳಿಸ್ಕೊಂಡು ಅವರೆಲ್ಲ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಳ್ತಾ ಇದ್ದರು. ಅದಕ್ಕೆ ಈ ಭ್ರಷ್ಟಾಚಾರ ಮತ್ತು ಈ ದುಷ್ಕರ್ಮಿಗಳು ಇಸ್ರಾಯೇಲ್ ಮತ್ತು ಅಮೇರಿಕಾ ಅವರು ಇಬ್ಬರು ಜಂಟಿಯಾಗಿ ದಬ್ಬಾಳೆಯಾಗಿ ಆಮೇಲೆ ಗುಂಡಾಗಿರಿಯನ್ನು ಮಾಡಿಕೊಂಡು ಇಡೀ ಪ್ರಪಂಚವನ್ನು ತುಳ್ಕೊಂಡಿರಬೇಕು ಅಂತ ಥರ ಕೇಳ್ಕೊಂಡು ಅವ್ರಿಗೆ ಹತ್ಯೆ ಮಾಡಿದ್ದಾರೆ. ಅದು ಹತ್ಯೆ ಇಲ್ಲ, ಅದು ಬಲಿದಾನ. ಅದು ಬಲಿದಾನ ಅಂದರೆ ಅವರು ದೇಹ ಮಾತ್ರ ಹೋಗಿದೆ, ಅವ್ರದ್ದು ನೀತಿ ಪದ್ಧತಿ ಅವೆಲ್ಲ ಏನು ಮಾರ್ಗದರ್ಶನ ನಮ್ಮದ್ರಲ್ಲಿದೆ. ಅವ್ರು ತಿಳ್ಕೊಂಡಿದ್ದಾರೆ ಇವಾಗ ನಾಶ ಮಾಡಿಬಿಟ್ಟಿದೆ ಅಂತ. ಇವರು ಈ ಪ್ರಪಂಚದಿಂದ ಇಬ್ಬರು ಸರ್ವನಾಶ ಹೋಗ್ತಾರೆ, ಇಸ್ರಾಯೇಲ್ ಮತ್ತು ಅಮೇರಿಕಾ. ಈಗ ಧರ್ಮಗುರು ಇದ್ರಲ್ವ ನಿಮ್ಮ ಕೊಮಾಯಿಯವ್ರಿಗೂ ಅವ್ರಿಗೂ ಅಲಿಪುರಕ್ಕೂ ಏನು ಸಂಬಂಧ? ಯಾಕೆ ಇಷ್ಟೊಂದು ನಂಟಿತ್ತು ಸರ್? ನಾವು ಅಲ್ಲಿಪುರಕ್ಕೆ ಯಾವ ಕಾರಣಕ್ಕೂ ಅವ್ರಿಗೆ ಇದಕ್ಕೇನು ಇಲ್ಲ. ಗುರುಗಳು ನಮ್ಮದೇ ಮೇನ್ ಗುರುಗಳು ಅಲ್ಲಿಪುರಕ್ಕೆ ಅಂತಲ್ಲ, ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೇ ಅವ್ರ ಗುರುಗಳು. ಯಾರೋ ಶಿಯಾ ಮುಸ್ಲಿಮ್ಸು. ಅದಕ್ಕೆ ಅವ್ರ ನ್ಯಾಯ ನೀತಿ ಒಳ್ಳೆ ಇದಕ್ಕೆ ನ್ಯಾಯ ಒಂದೇ ಮಾತಿಗೆ ನ್ಯಾಯ ಹೇಳ್ತಾಯಿದ್ರು. ಅದಕ್ಕೆ ಆ ನ್ಯಾಯಕ್ಕೆ ನಾವು ಪ್ರೀತಿ ಕೊಟ್ಟು ನಾವು ಇದು ಮಾಡ್ತೀವಿ. ಇವತ್ತು ಅಂಥವ್ರನ್ನೇ ಹತ್ಯೆ ಆಗಿದೆ ಅಲ್ವಾ ಮಿಲಿಟ್ರಿ ಕಾರ್ಯಾಚರಣೆಯಲ್ಲಿ, ನೀವು ಯಾವ ಥರ ದುಃಖ ಎಕ್ಸ್ಪ್ರೆಸ್ ಮಾಡ್ತೀವಿ? ನಾವು ಅದಕ್ಕೇ ಸರ್ ದುಃಖ ಮಾಡ್ತಾ ಇರೋದು. ಅನ್ಯಾಯವಾಗಿ ಅವ್ರು ಮಾಡೋರೆ ಅಮೇರಿಕಾ ಇಸ್ರಾಯೇಲು. ಅದು ಅನ್ಯಾಯ. ಇದಕ್ಕೆ ದೇವ್ರು ನೋಡ್ತಾ ಇದ್ದಾನೆ. ಇಷ್ಟಕ್ಕೆ ಅನ್ಯಾಯ ಆಗುತ್ತಾ ಅವ್ರಿಗೆ ಅಮೇರಿಕಾನು ಇಸ್ರಾಯೇಲ್ ಹಾಳಾಗೋಗ್ತಾರೆ. ಇದಕ್ಕೆ ನಾವು ಇದು ಮಾಡ್ತೀವಿ.